ಬೆಂಗಳೂರಿನಲ್ಲಿ ಮತ್ತೆ ಅಗ್ನಿ ದುರಂತ ಸಂಭವಿಸಿದೆ. ನಗರದ ಲಾಲ್ಬಾಗ್ ರಸ್ತೆಯಲ್ಲಿರುವ ಪ್ರೆಸ್ಟೀಜ್ ಗ್ರೂಪ್ ಬಿಲ್ಡಿಂಗ್ನ ಸರ್ಕೋ ಕಾಲ್ ಸೆಂಟರ್ಗೆ ಬೆಂಕಿ ತಗುಲಿದೆ. ಪರಿಣಾಮ 50 ಲಕ್ಷಕ್ಕೂ ಹೆಚ್ಚು ರೂಪಾಯಿನಷ್ಟು ಹಾನಿಯಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ತಗುಲಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ರಾತ್ರಿ 1 ಗಂಟೆಯವರೆಗೂ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಗಳು ಕೆಲಸ ಮುಗಿಸಿ ಹೊರನಡೆದ ಅರ್ಧ ಗಂಟೆಗಳ ಬಳಿಕ ಬೆಂಕಿ ಅನಾಹುತ ಸಂಭವಿಸಿದೆ. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಸತತ 1 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ 9 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸಿದವು. ತಕ್ಷಣ ಬೆಂಕಿ ನಂದಿಸಿದ್ದರಿಂದಾಗಿ ಕೆಳಮಹಡಿಯಲ್ಲಿದ್ದ ಪಾಸ್ಪೋರ್ಟ್ ಕಚೇರಿಗೆ ಯಾವುದೇ ಅನಾಹುತ ಆಗಲಿಲ್ಲ. ಇಲ್ಲಿ ಏನಾಗಿದೆ, ಈ ಕಟ್ಟಡದ 2ನೇ ಫ್ಲೋರ್ನಲ್ಲಿರೋ ಒಂದು ಕಾಲ್ ಸೆಂಟರ್ ಆಫೀಸ್ನಲ್ಲಿ ಬೆಂಕಿ ಅನಾಹುತ ಆಗಿದೆ. ಅದರಲ್ಲಿದ್ದ ಫರ್ನಿಚರ್ಗಳು, ವುಡನ್ ಪಾರ್ಟಿಷನ್ನು ಇವೆಲ್ಲ ಬೆಂಕಿ ಅನಾಹುತ ಆಗಿದೆ. ಅವುಗಳು ಸುತ್ತ ಹೋಗಿ ಡೆನ್ಸ್ ಸ್ಮೋಕ್ ಬರ್ತಾ ಇದರಿಂದ ಅದರ ಒಳಗಡೆ ಎಂಟ್ರಿ ಆಗೋದು ಸ್ವಲ್ಪ ಕಷ್ಟಕರ ಆಗಿದೆ. ನಮ್ಮ ಸಿಬ್ಬಂದಿಗಳು ಅಡಿಷನಲ್ ವೆಹಿಕಲ್ ಕರೆಸ್ಕೊಂಡು ಉಸಿರಾಟದ BS ಸೆಟ್ಟನ್ನು ಹಾಕ್ಕೊಂಡು ಒಳಗಡೆ ಎಂಟ್ರಿ ಮಾಡಿ ಬೆಂಕಿಯನ್ನು ಈಗ ಸಂಪೂರ್ಣವಾಗಿ ನಂದಿಸಿದ್ದಾರೆ. ಈ ಆಪರೇಷನ್ನಲ್ಲಿ ಒಟ್ಟು 9 ವೆಹಿಕಲ್ ಕಾರ್ಯಾಚರಣೆ ಮಾಡಿದ್ವಿ. 10 ಮಂದಿ ಆಫೀಸರ್ಸು ಮತ್ತು ಕನಿಷ್ಠ ಒಂದು 30-35